ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನನ್ನ ಮಾರಣಾಂತಿಕವಾಗಿ ಕಾಡುವ ಭಯಂಕರ ರೋಗ ಅಂದ್ರೆ ಅದು ಕ್ಯಾನ್ಸರ್. ಈ ರೋಗ ಬಂತಂದ್ರೆ ಜನರು ಚಿಕಿತ್ಸೆಯ ಬಗ್ಗೆ ವಿಚಾರಿಸೋದಕ್ಕಿಂತ ಭಯ ಬೀಳೋದೇ ಜಾಸ್ತಿ. ವೈದ್ಯಕೀಯ ಲೋಕದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಉಂಟಾಗಿರುವ ಇಂದಿನ ಕಾಲದಲ್ಲೂ ಕೂಡ ಆ ಭೀತಿ ಕಡಿಮೆಯಾಗಿಲ್ಲ ಅಂತಾನೆ ಹೇಳಬಹುದು. ಆದರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆಧುನಿಕ ವೈದ್ಯಕೀಯ ಲೋಕದಲ್ಲಿ ಕ್ಯಾನ್ಸರ್ ರೋಗಕ್ಕೆ ಸೂಕ್ತ ಹಾಗೂ ಪರಿಣಾಮಕಾರಿ ಚಿಕಿತ್ಸೆ ಇದೆ. ರೇಡಿಯೇಷನ್ ಥೆರಪಿ ಮೂಲಕ ಕ್ಯಾನ್ಸರ್ನ ಗುಣಪಡಿಸಬಹುದು. ಅಷ್ಟೇ ಅಲ್ಲ, ಚಿಕಿತ್ಸೆ ಮತ್ತು ಔಷಧಿ ಕ್ಷೇತ್ರದಲ್ಲಿ ಸಾಕಷ್ಟು ಅತ್ಯಾಧುನಿಕ ಸಂಶೋಧನೆಗಳು ಆಗಿರೋದ್ರಿಂದ ಪರಿಣತ ವೈದ್ಯರಿಂದ ಚಿಕಿತ್ಸೆ ಪಡೆದುಕೊಳ್ಳುವ ಮೂಲಕ ಬಹುದಿನಗಳ ಕಾಲ ಸಾಮಾನ್ಯರಂತೆ ಜೀವನ ನಡೆಸಬಹುದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ HCG ಕ್ಯಾನ್ಸರ್ ಸೆಂಟರ್ನ ವೈದ್ಯರಾದ ಶ್ರೀಧರ್ PS. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರಿಗೆ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಫಸ್ಟ್ ಆಫ್ ಆಲ್, ಡಾಕ್ಟರ್, ಕ್ಯಾನ್ಸರ್ ಅನ್ನುವಂತಹ ಹೆಸರು ಎಲ್ಲರೂ ಕೇಳಿದ್ದಾರೆ. ಆದರೆ ಈ ಕ್ಯಾನ್ಸರ್ ಯಾಕಾಗಿ ಕಾಣಿಸ್ಕೊಳ್ಳುತ್ತೆ? ಜೊತೆಗೆ ಕ್ಯಾನ್ಸರ್ ಅಂದ ತಕ್ಷಣ ಒಂದು ಟ್ರೀಟ್ಮೆಂಟ್ ಎಲ್ಲರೂ ಸಾಮಾನ್ಯವಾಗಿ ಕೇಳೇ ಇರ್ತೀವಿ, ಅದು ಏನು ಅಂತಂದರೆ ರೇಡಿಯೇಷನ್ ಥೆರಪಿ. ರೇಡಿಯೇಷನ್ ಥೆರಪಿ ಅಂದರೆ ಏನು? ಸೊ ನೀವು ಹೇಳ್ದಂಗೆ ಕ್ಯಾನ್ಸರ್ ಈಗ ಅಂತಂದರೆ ಎಲ್ಲರಿಗೂ ಹೆದರಿಕೆ. ಏನಪ್ಪ ಅಂದರೆ ಕ್ಯಾನ್ಸರ್ ಏನಕ್ಕಪ್ಪ ಹೆದರಿಕೆ ಅಂದರೆ, ಕ್ಯಾನ್ಸರ್ ಯಾರಿಗೆ ಬೇಕಾದ್ರೂ ಬರ್ಬೋದು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗಾರು ಬರ್ಬೋದು, ಬೋತ್ ಮೇಲ್ ಆ್ಯಂಡ್ ಫೀಮೇಲ್ಗೆ ಬರ್ಬೋದು. ಸೊ ಕ್ಯಾನ್ಸರ್ ಏನಕ್ಕೆ ಬರುತ್ತೆ ಅಂತಂದರೆ, ಒಂದು ಅಬ್ನಾರ್ಮಲ್ ಗ್ರೋತ್ ಆಫ್ ಸೆಲ್ಸ್ ಆಗುತ್ತೆ. ಸೊ ಇಟ್ ಹ್ಯಾಸ್ ಅನ್ ಎಬಿಲಿಟಿ ಟು ಗೋ ಟು ಡಿಫ್ರೆಂಟ್ ಪ್ಲೇಸ್. ಇಟ್ ಈಸ್ ಕಾಲ್ಡ್ ಮೆಟಾಸ್ಟಸಿಸ್. ಸೊ ಒಂದು ಜಾಗದಲ್ಲಿ ಅಕ್ಕಪಕ್ಕ ಎಲ್ಲ ಹೋಗೋದು ಪ್ಲಸ್ ಬೇರೆ ಕಡೆ ಹರಡೋದು, ಇದಕ್ಕೆ ಕ್ಯಾನ್ಸರ್ ಅಂತ ಹೇಳ್ತೀವಿ. ಏನಕ್ಕೆ ಬರುತ್ತೆ ಅಂತಂದರೆ, ಅದಕ್ಕೆ ಎಕ್ಸಾಕ್ಟ್ ಏನಕ್ಕೆ ಬರುತ್ತೆ ಅಂತ ಇನ್ನೂ ಗೊತ್ತಾಗಿಲ್ಲ. ಸೊ ನಾವು ಬೇರೆ ಬೇರೆ ಕಾರಣದಿಂದ ಬರ್ಬೋದು ಅಂತ. ಒಂದು ಜೆನೆಟಿಕ್ ಪ್ರಾಬ್ಲಮ್ಸಿಂದ ಅಂತ, ಅದು ಇವಾಗ ಜಾಸ್ತಿ ಬರ್ತಾ ಇದೆ. ಸೊ ಮೋರ್ ದೆನ್ 30 to 40% ಆಫ್ ಕ್ಯಾನ್ಸರ್ಸ್ ಆರ್ ಬಿಕಾಸ್ ಆಫ್ ಜೆನೆಟಿಕ್ ಗೈಡೆಡ್. ಸೊ ಉಳಿದಿದ್ದೇನಪ್ಪ ಅಂತಂದರೆ ನಮ್ಮ ಲೈಕ್ ಇಟ್ಸ್ ಲೈಫ್ ಸ್ಟೈಲ್ಸ್. ಸೊ ಸ್ಮೋಕಿಂಗ್, ಸೊ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಸ್ಮೋಕಿಂಗು, ಲೈಕ್ ಆಲ್ಕೋಹಾಲ್ ಆ್ಯಂಡ್ ಒಬಿಸಿಟಿ, ಈ ಥರದ್ದೆಲ್ಲದೂ ಕ್ಯಾನ್ಸರ್ ಬರೋದು ಸಂಭವ ಇರುತ್ತೆ. ಸೊ ಕ್ಯಾನ್ಸರ್ ಅಂತಂತಂದರೆ ಲೈಕ್ ಒಂದ್ಸಲಿ ಬಂದಾದಮೇಲೆ ಇದಕ್ಕೆ ಏನಪ್ಪ ಟ್ರೀಟ್ಮೆಂಟ್ ಕೊಡೋದು? ಕ್ಯಾನ್ಸರ್ ಬಂದ ತಕ್ಷಣ ಎದ್ರುಕೊಂಡು ಏನಪ್ಪ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಳ್ಳೋದ್ರ ಬದಲು ಕರೆಕ್ಟ್ ಟ್ರೀಟ್ಮೆಂಟ್ ತೊಗೊಳ್ಳೋದು ಇಂಪಾರ್ಟೆಂಟು. ಕ್ಯಾನ್ಸರ್ಗೆ ಬಂದಾಗ ಒಂದು ಬಯಾಪ್ಸಿ ಅಂತ ಮಾಡ್ತೀವಿ. ಅದರಲ್ಲೇನು ಅಂದರೆ ಯಾವ ವೆರೈಟಿ ಅಂತ ಗೊತ್ತಾಗುತ್ತೆ ಮೇನ್ಲಿ. ಸೊ ದೆನ್ ಅದನ್ನು ಕರೆಕ್ಟಾಗಿ ಸ್ಟೇಜ್ ಮಾಡಬೇಕು. ಸೊ ವಿ ಕಾಲ್ ಇಟ್ ಆಸ್ ಎ ಪೆಟ್ ಸ್ಕ್ಯಾನ್ ಸ್ಟೇಜಿಂಗ್ ಅಂತ. ಸೊ ಎಲ್ಲೆಲ್ಲಿ ಹರಡಿದೆ ಅಂತ ಡಿಪೆಂಡಿಂಗ್ ಆನ್ ದಿ ಸ್ಟೇಜ್ ವಿ ಡೂ ದಿ ಟ್ರೀಟ್ಮೆಂಟ್. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಏನಪ್ಪ ಅಂತಂತಂದರೆ ಸರ್ಜರಿ, ರೇಡಿಯೋಥೆರಪಿ, ಕೀಮೊಥೆರಪಿ ಮೂರೂ ಬೇಕಾಗುತ್ತೆ. ಅಂದರೆ ಒಂದೊಂದು ಹಂತದಲ್ಲಿ ಒಂದೊಂದು ಥರದ್ದು ಟ್ರೀಟ್ಮೆಂಟು. ಕಾಂಬಿನೇಷನ್ ಟ್ರೀಟ್ಮೆಂಟ್ ಈಸ್ ಒನ್ ಆಫ್ ದಿ ಥಿಂಗ್ಸ್. ಸೊ ನಮ್ಮಲ್ಲಿ ಏನಪ್ಪ ಅಂತಂದರೆ, ಎನಿ ಕ್ಯಾನ್ಸರ್ ಪೇಷಂಟ್ಸ್ ಬಂದಾಗ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಪ್ರೋಚ್ ಅಂತ ಮಾಡ್ತೀವಿ. ಅದೇನು ಅಂದರೆ, ಒಂದು ಪೇಷಂಟ್ ಇದನ್ನು ಡಿಪೆಂಡಿಂಗ್ ಆನ್ ದಿ ಸ್ಟೇಜ್ ಇದಕ್ಕೆ ಏನು ಮಾಡ್ಬೋದು ಅಂತ ಎಲ್ಲರೂ ಡಿಸ್ಕಸ್ ಮಾಡ್ತೀವಿ. ಸೊ ದಟ್ ಈಸ್ ವೆರಿ ಎಸೆನ್ಷಿಯಲ್. ಸೊ ಅದಾದಮೇಲೆ ದೆನ್ ಸರ್ಜರಿ ಬೇಕಾದರೆ ಸರ್ಜರಿ, ಆಮೇಲೆ ಕೀಮೊಥೆರಪಿ ಅಂದರೆ ಕೀಮೊಥೆರಪಿ, ರೇಡಿಯೇಷನ್ ಅಂದರೆ ರೇಡಿಯೇಷನ್. ದೀಸ್ ಆರ್ ದಿ 3 types ಆಫ್ ಟ್ರೀಟ್ಮೆಂಟ್. ಇವಾಗ ಇಮ್ಯುನೋಥೆರಪಿ ಅಂತೆಲ್ಲ ಬಂದಿದೆ, ಅದನ್ನು ಯೂಸ್ ಮಾಡ್ತೀವಿ. ರೇಡಿಯೋಥೆರಪಿ ಈಸ್ ಒನ್ ಟೈಪ್ ಆಫ್ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್. ಸೊ ಯೂಸ್ ಆಫ್ ರೇಡಿಯೇಷನ್, ಅಯೋನೈಸಿಂಗ್ ರೇಡಿಯೇಷನ್ನ ನಾವು ಕ್ಯಾನ್ಸರ್ಗೆ ಯೂಸ್ ಮಾಡ್ತೀವಿ. ಸೊ ಇಟ್ ಆ್ಯಕ್ಟ್ಸ್ ಬೈ ಡಬಲ್ ಸ್ಟ್ಯಾಂಡರ್ಡ್ ಬ್ರೇಕ್. ಅದನ್ನು DNA ಲೆವೆಲಲ್ಲಿ ಅದನ್ನು ಸೆಲ್ನ ಸ್ಟೆರೈಲ್ ಮಾಡುತ್ತೆ. ದೆನ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸೆಲ್ಸ್ ವಿಲ್ ಡೈ. So that's how it is one of the main treatment for cancer. Okay, doctor. Radiation therapy-ಯನ್ನ ಯಾರಿಗೆ ಕೊಡಲಾಗುತ್ತೆ? So radiation therapy, any cancer management ಅಲ್ಲಿ more than 80% of the patients on their lifetime they require radiation. Radiation is a very important treatment in cancer management. So ಈಗೇನು ಅಂತಂದರೆ, ಇದರಲ್ಲಿ 3-4 ವೆರೈಟಿಲಿ ಡಿಫ್ರೆಂಟ್ ಮಾಡ್ತೀವಿ. ಅರ್ಲಿ ಕ್ಯಾನ್ಸರ್ಸ್, ಸೊ ಎಸ್ಪೆಷಲಿ ಲ್ಯಾರಿಂಜಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಓನ್ಲಿ ರೇಡಿಯೇಷನ್ ಕೊಡ್ತೀವಿ. ಆ ಥರ ಮೆನಿ ಟೈಪ್ಸ್. ಈವನ್ ಇನ್ ಕಾರ್ಸಿನೋಮಾ ಸರ್ವಿಕ್ಸಲ್ಲಿ ಓನ್ಲಿ ರೇಡಿಯೇಷನ್ ಈಸ್ ಎನಫ್. ಸೊ ಇಸ್ ಅ ರ್ಯಾಡಿಕಲ್ ಟ್ರೀಟ್ಮೆಂಟ್ ವಿತ್ ರೇಡಿಯೇಷನ್ ಅಂತ ಹೇಳ್ತೀವಿ. ಸೊ ದೆನ್ ಕಾಂಬಿನೇಷನ್ ಆಫ್ ಟ್ರೀಟ್ಮೆಂಟ್. ಸೊ ಇಫ್ ಇಟ್ ಈಸ್ ಇನ್ ಅರ್ಲಿ ಸ್ಟೇಜ್ ಪ್ರಕಾರ, ಇಫ್ ಇಟ್ ಈಸ್ ಇನ್ ಅರ್ಲಿ ಸ್ಟೇಜ್, ಮೆನಿ ಆಫ್ ದಿ ಕ್ಯಾನ್ಸರ್ಸ್ ವಿ ಯೂಸ್ ಓನ್ಲಿ ರೇಡಿಯೇಷನ್. ದೆನ್ ಇಫ್ ಇಟ್ ಈಸ್ ಇನ್ ಲೋಕಲಿ ಅಡ್ವಾನ್ಸ್ಡ್, ಸೊ ಅದನ್ನು ಸ್ಟೇಜ್ ಅರ್ಲಿ ಸ್ಟೇಜ್, ಲೋಕಲಿ ಅಡ್ವಾನ್ಸ್ಡ್ ಆ್ಯಂಡ್ ಮೆಟಾಸ್ಟ್ಯಾಟಿಕ್ ಅಂತ ಹೇಳ್ಬೋದು.
ಸೊ ಲೋಕಲಿ ಅಡ್ವಾನ್ಸ್ಡಲ್ಲಿ ಕಾಂಬಿನೇಷನ್ ಆಫ್ ಟ್ರೀಟ್ಮೆಂಟ್ ಇಸ್ ರಿಕ್ವೈರ್ಡ್. ಸೊ ಇನ್ ಕಾಂಬಿನೇಷನ್ ವಿತ್ ಸರ್ಜರಿ, ಲೈಕ್ ಸಿಂಪಲ್ ಎಕ್ಸಾಂಪಲ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಆದಮೇಲೆ ರೇಡಿಯೇಷನ್, ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಆದಮೇಲೆ ರೇಡಿಯೇಷನ್ ಇಸ್ ಎ ಇಂಟಿಗ್ರಲ್ ಪಾರ್ಟ್. ಸೊ ಮೈಕ್ರೋಸ್ಕೋಪಿಕ್ ಡಿಸೀಸ್ ಏರಿಯಾಗೆ ಮತ್ತೆ ಟ್ಯೂಮರ್ ಬರಬಾರ್ದು ಅಂದ್ಬಿಟ್ಟು ರೇಡಿಯೇಷನ್ ಕೊಡ್ತೀವಿ. ದೆನ್ ಇನ್ ಕಾಂಬಿನೇಷನ್ ವಿತ್ ಕೀಮೊಥೆರಪಿ, ಕೀಮೋ ರೇಡಿಯೋಥೆರಪಿ ಅಂತ ಹೇಳ್ತೀವಿ, ಎಸ್ಪೆಷಲಿ ಫಾರ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್. ಸೊ ಎನಿ ಟೈಮ್ ಸ್ಟೇಜ್ 3, ಸ್ಟೇಜ್ 2 ಆನ್ವರ್ಡ್ಸ್, ಇನ್ ಕೇಸ್ ಆಫ್ ಕಾರ್ಸಿನೋಮಸ್, ಇದು ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಇರ್ಬೋದು, ಸಮ್ ಆಫ್ ದಿ ಅಬ್ಡಮಿನಲ್ ಕ್ಯಾನ್ಸರ್ಸ್ ಇರ್ಬೋದು, ಕಾಂಬಿನೇಷನ್ ಆಫ್ ಕೀಮೊಥೆರಪಿ ಆ್ಯಂಡ್ ರೇಡಿಯೋಥೆರಪಿ ಈಸ್ ಆಲ್ವೇಸ್ ಬೆಟರ್. ಇನ್ನೊಂದು ಟೈಮಲ್ಲಿ ಈವನ್ ದ ಟ್ಯೂಮರ್ ಈಸ್ ಅಡ್ವಾನ್ಸ್ಡ್, ಬೋನ್ ಪೇನ್ ಆಗಿದೆ, ಬೋನಲ್ಲಿ ಹರಡ್ಬಿಟ್ಟಿದೆ, ಅದಕ್ಕೆ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅದು ಎಸ್ಪೆಷಲಿ ಆ ನೋವು ಕಮ್ಮಿ ಮಾಡೋದಕ್ಕೆ. ಸೊ ವಿಲ್ ಗಿವ್ ಶಾರ್ಟ್ ಕೋರ್ಸ್ ಆಫ್ ರೇಡಿಯೇಷನ್. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ. ವೆಂಕಟೇಶ್ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವೆಂಕಟೇಶ್ ಅವರೇ. ವೆಂಕಟೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ನಮಸ್ತೆ. ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ಮೇಡಮ್, ನಮ್ಮ ಮನೆಯವರಿಗೆ ಇದು ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಓಕೆ, ಹೇಳಿ. ಅದೇ ನಮ್ಮ ಮನೆಯವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು, ಟ್ರೀಟ್ಮೆಂಟ್ ತೊಗೊಂಡಿದ್ರು ಇದು ಶಿವಮೊಗ್ಗಕ್ಕೆ. ನೀವು ಕಂಟಿನ್ಯೂಸ್ ಆಗಿ ಹೇಳ್ಬಿಡಿ ಕ್ವಶನ್ನ. ಸರ್, ಅದೇ ನಮ್ಮ ಮನೆಯದ್ದು ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು ಲೆಫ್ಟ್ ಸೈಡಲ್ಲಿ. ಆಪರೇಷನ್ ಮಾಡಿ ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಓಕೆ, ಇವಾಗೆಲ್ಲ ಕ್ಲಿಯರ್ ಆಗಿದೆ. ಅದೇ ಎಲ್ಲ ಮೊನ್ನೆ ಹೋಗಿ ಎಲ್ಲ ತೋರ್ಸ್ಕೊಂಬಂದಿ ಸರ್. ಏನು ಪ್ರಾಬ್ಲಮ್ ಇಲ್ಲ ಅಂತ. ಮತ್ತೇನಾದ್ರು ಸ್ಟೇಜಲ್ಲಿ ಬರೋ ಚಾನ್ಸಸ್ ಇದೆಯಾ ಅಂತ ನನಗೆ. ಸೊ ಇದು ಬ್ರೆಸ್ಟ್ ಕ್ಯಾನ್ಸರ್ ಎಸ್ಪೆಷಲಿ ಎನಿ ಕ್ಯಾನ್ಸರ್, ಸೊ ಕರೆಕ್ಟ್ ಟ್ರೀಟ್ಮೆಂಟ್ ಮತ್ತು ಕರೆಕ್ಟ್ ಫಾಲೋಅಪ್ ಇಸ್ ರಿಕ್ವೈರ್ಡ್. ಕೀಮೊಥೆರಪಿ, ರೇಡಿಯೇಷನ್ ಮತ್ತು ಇದನ್ನು ಕೀಮೊಥೆರಪಿ, ರೇಡಿಯೇಷನ್ ಮತ್ತು ಸರ್ಜರಿ ಆಯಿತು ಅಂದಾದಮೇಲೆ ಮತ್ತೆ ಬಂದು ನೋಡ್ತಾ ಇರಬೇಕು. ಸೊ ಕ್ಲಿನಿಕಲ್ ಎಕ್ಸಾಮಿನೇಷನ್ ಒಂದಿದೆ, ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಒಂದಿದೆ, ಒಂದೊಂದ್ಸಲಿ ಪೆಟ್ ಸ್ಕ್ಯಾನ್ ಅಂತ ಹೇಳ್ತೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಫಾಲೋಅಪ್. ಸೊ ಫಸ್ಟ್ ಇಯರ್ ಯೂಶಲಿ ವಿ ಡೂ ಒನ್ಸ್ ಇನ್ 3 to 4 months ಫಾರ್ ಫಸ್ಟ್ ಇಯರ್. ಸೆಕೆಂಡ್ ಇಯರ್ ಪೆಟ್ ಸ್ಕ್ಯಾನ್, ಹೋಲ್ ಬಾಡಿ ಪೆಟ್ ಸ್ಕ್ಯಾನ್ ಒನ್ಸ್ ಇನ್ 6 months ಫಾರ್ ನೆಕ್ಸ್ಟ್ 2 years. ಅದಾದಮೇಲೆ 3 years ಆದಮೇಲೆ ಒನ್ಸ್ ಎ ಇಯರ್ ಫಾರ್ ನೆಕ್ಸ್ಟ್ 2 years. 5 ವರ್ಷ ಆದಮೇಲೆ ಒನ್ಸ್ ಇನ್ 2 years ಫಾರ್ ನೆಕ್ಸ್ಟ್ 5 years. ಅಟ್ಲೀಸ್ಟ್ 10 years ತನಕ ಫಾಲೋಅಪ್ ಮಾಡೋದು ಇಂಪಾರ್ಟೆಂಟು. ಪ್ರಾಕ್ಟಿಕಲಿ ಲೈಫ್ ಲಾಂಗ್ ಮಾಡೋದು ಇಂಪಾರ್ಟೆಂಟು. ಫಸ್ಟ್ 2 yearsಲ್ಲಿ ಕ್ಯಾನ್ಸರ್ ವಾಪಸ್ ಬರದೇ ಹೋದರೆ ಮೋಸ್ಟ್ ಆಫ್ ದಿ ರೆಕರೆನ್ಸಸ್ ಅಕರ್ಸ್ ಇನ್ ಫಸ್ಟ್ 2 years. 2 ವರ್ಷದೊಳಗೆ ಬರದೇ ಹೋದರೆ ದೆನ್ 2 ವರ್ಷ ಆದಮೇಲೆ ಬರೋ ಅಂಥ ಸಾಧ್ಯತೆ ಓನ್ಲಿ 4 to 5%. ಸೊ ಇದು ಹೋಗ್ತಾ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೇನಾದರೂ ಟೆಸ್ಟ್ ಇರುತ್ತಾ ಹೇಗೆ? ಅದನ್ನೇ ಹೇಳಿದ್ನಲ್ಲ, ಪೆಟ್ ಸ್ಕ್ಯಾನು, ಬ್ಲಡ್ ಟೆಸ್ಟ್. ಇವಾಗ ವಿ ಆರ್ ಗಾನ್ ಇನ್ ಟು ದ ಸ್ಟೇಜ್ ಈವನ್ ಆ್ಯಕ್ಚುಲಿ ಸರ್ಕ್ಯುಲೇಟಿಂಗ್ ಟ್ಯೂಮರ್ ಸೆಲ್ಸ್ ಅಂತ ಎಲ್ಲ ಹೇಳ್ತೀವಿ. ಅದನ್ನೆಲ್ಲಾದರೂ ಮಾಡಿ ಈವನ್ ಇನ್ ಅರ್ಲಿ ಸ್ಟೇಜಸ್ ರೆಕಗ್ನೈಸ್ ಮಾಡ್ಬೋದು, ಫಾಲೋಅಪ್ ಮಾಡ್ಬೋದು. ಸೊ ಟು ಆನ್ಸರ್ ದಿಸ್ ಕ್ವಶನ್, ಈಗ ಇಲ್ಲ ಅಂತ ಹೇಳೋದಕ್ಕೆ ತುಂಬ ಇದಿದೆ. ಬಟ್ ಇದರಲ್ಲಿ ಏನು ಅಂದರೆ ಎದುರ್ಕೊಳ್ಬಾರ್ದು, ಇದು ಜಾಗ್ರತೆ ಇಂಪಾರ್ಟೆಂಟು. ಸೊ ಯು ಶುಡ್ ಬಿ ಕಾನ್ಷಿಯಸ್. ಸೊ ಮತ್ತೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು, ಯಾವಾಗ ಡಾಕ್ಟರ್ ಹೇಳಿದ್ದಾರೆ ಅದನ್ನು ಮತ್ತೆ ಟೆಸ್ಟ್ ಮಾಡೋದು ತುಂಬ ಅನಿವಾರ್ಯ ಈ ಸಂದರ್ಭದಲ್ಲಿ. ಓಕೆ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ. ಪರಶುರಾಮ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಪರಶುರಾಮ್ ಅವರೇ. ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ ಡಾಕ್ಟರ್. ಇನ್ನು ರೇಡಿಯೇಷನ್ ಥೆರಪಿ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್, ಟೈಪ್ಸ್ ಆಫ್ ರೇಡಿಯೇಷನ್ ಥೆರಪಿ ಬಗ್ಗೆ ಮಾತನಾಡೋದು. ಸೊ ಟೈಪ್ಸ್ ಆಫ್ ರೇಡಿಯೇಷನ್ ಅಂದರೆ ನಾವು ಒಂದು ಎಕ್ಸ್ಟರ್ನಲ್ ಬೀಮ್ ರೇಡಿಯೋಥೆರಪಿ ಅಂತ ಹೇಳ್ತೀವಿ, ವೇರ್ ರೇಡಿಯೇಷನ್ ಇಸ್ ಗಿವನ್ ಫ್ರಮ್ ಔಟ್ಸೈಡ್ ವಿತ್ ಪರ್ಟಿಕ್ಯುಲರ್ ಮಿಷಿನ್ಸ್. ಇನ್ನೊಂದು ಇಂಟರ್ನಲ್ ರೇಡಿಯೇಷನ್, ಅದು ಬ್ರ್ಯಾಕಿಥೆರಪಿ ಅಂತ ಹೇಳ್ತೀವಿ. ಎಕ್ಸ್ಟರ್ನಲ್ ರೇಡಿಯೇಷನ್ ಏನಪ್ಪ ಅಂತಂದರೆ, ಈಗ ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ್ರು, ಸರ್ಜರಿ ಮಾಡಾಗಿದೆ, ಅದನ್ನು ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ ಅಂತ ಹೇಳ್ತೀವಿ. ಆ ಏರಿಯಾದಲ್ಲಿ ಮೈಕ್ರೋಸ್ಕೋಪಿಕ್ ಡಿಸೀಸ್ ಇದೆ ಅಥವಾ ಡಿಸೀಸ್ ಇದೆ ಅಂದರೆ ಆ ಏರಿಯಾಗೆ ರೇಡಿಯೇಷನ್ ಕೊಡ್ತೀವಿ 6 weeks. ಅದರಲ್ಲಿ ಡಿಫ್ರೆಂಟ್ ಟೆಕ್ನಿಕ್ಸ್ ಇದೆ. ಸೊ ನಾವು ವಿ ಆರ್ ಟಾಕಿಂಗ್ ಅಬೌಟ್ ಐ ಪ್ರಿಸಿಷನ್ ರೇಡಿಯೋಥೆರಪಿ. ಏನಕ್ಕಪ್ಪ ಅಂತಂದರೆ ಟ್ಯೂಮರಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಬೇಕು ರೇಡಿಯೇಷನ್ನ. ಅಕ್ಕಪಕ್ಕ ಏರಿಯಾಗೆ ರೇಡಿಯೇಷನ್ ತುಂಬ ಮಿನಿಮಮ್ ಕೊಡಬೇಕು ಅಂತ. ವಿ ಕೆನಾಟ್ ಮೇಕ್ ಇಟ್ 0. ಸೊ ಬಟ್ ಆ್ಯಕ್ಚುಲಿ ಲೈಕ್ ಮಿನಿಮಮ್ ರೇಡಿಯೇಷನ್ ಕೊಟ್ಟರೆ ಟ್ಯೂಮರ್ ಕರೆಕ್ಟಾಗಿ ಕಂಟ್ರೋಲ್ ಆಗುತ್ತೆ, ಸೈಡ್ ಎಫೆಕ್ಟ್ಸ್ ಬಿಕಮ್ಸ್ ಲೆಸ್. ಸೊ ಒನ್ ಆಫ್ ದಿಸ್ ಟೈಪ್ ಇಟ್ ಇಸ್ ಕಾಲ್ಡ್ ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ ಇಸ್ ಎ ಟೆಕ್ನಿಕ್. ಒನ್ಸ್ ಯು ಆರ್ ಗಿವಿಂಗ್ ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ, ಅದನ್ನು ಕರೆಕ್ಟಾಗಿ ಸ್ಕ್ಯಾನ್ ಮಾಡಿ ನೋಡಿ ಇಮೇಜ್ ಗೈಡೆಡ್ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಆ ಯಾವ ರೇಡಿಯೇಷನ್ ಕೊಡಬೇಕಾಗುತ್ತೆ ಆ ಜಾಗಕ್ಕೆ ಮತ್ತೆ ಅವತ್ತೇ ಸ್ಕ್ಯಾನ್ ಮಾಡಿ ಕರೆಕ್ಟಾಗಿ ಅದನ್ನು ಲೈಕ್ ಮ್ಯಾಚ್ ಮಾಡಿಬಿಟ್ಟು ಕೊಡ್ತೀವಿ. ದಟ್ ಈಸ್ ಕಾಲ್ಡ್ IGRT. ಇಮೇಜ್ ಗೈಡೆಡ್ ರೇಡಿಯೋಥೆರಪಿ ಈಸ್ ಎ ವೆರಿಫಿಕೇಷನ್ ಸಿಸ್ಟಮ್. ಸೊ IMRT, IGRT ಕಾಂಬಿನೇಷನ್ ಈಸ್ ದ ಬೆಸ್ಟ್. ಸೊ ದೇರ್ ಆರ್ ಡಿಫ್ರೆಂಟ್ ಮೆಷಿನ್ಸ್. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಲೈಕ್ ಲೀನಿಯರ್ ಆಕ್ಸಿಲೇಟೆಡ್ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಟೋಮೊಥೆರಪಿ. ನಾವು ಒನ್ ಆಫ್ ದಿ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ವಿ ಕಾಲ್ ಇಟ್ ಆಸ್ ಅಡ್ಯಾಪ್ಟಿವ್ ರೇಡಿಯೋಥೆರಪಿ ಬೈ ಈಥೋಸ್ ಅಂತ. ಸೊ ಅದರಲ್ಲಿ ಏನು ಅಂತಂದರೆ ಅವತ್ತೇ PET CT ಸ್ಕ್ಯಾನ್ ಎಲ್ಲ ಪ್ಲ್ಯಾನ್ ಮಾಡಿರ್ತೀವಿ ಫಸ್ಟು.
ಆ್ಯಂಡ್ ಅವಾಗ ಮತ್ತೆ ಸ್ಕ್ಯಾನ್ ಮಾಡಿ ಮತ್ತೆ ಅದನ್ನು ಮಾರ್ಕ್ ಮಾಡಿ ವೆನ್ ದಿ ಪೇಷಂಟ್ ಈಸ್ ಆನ್ ದಿ ಕೌಚ್ ವಿ ಆ್ಯಕ್ಚುಲಿ ಮತ್ತೆ ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ, ಪ್ಲ್ಯಾನ್ ಮಾಡಿ ಟ್ರೀಟ್ಮೆಂಟ್. ಎವ್ರಿಥಿಂಗ್ ಈಸ್ ಡನ್ ಇನ್ 25-30 minutes. ದಟ್ಸ್ ಎ ಫ್ಯಾಂಟಾಸ್ಟಿಕ್ ಟೆಕ್ನಾಲಜಿ. ಸೊ ಅದರಲ್ಲಿ ಏನಪ್ಪ ಅಂತಂದರೆ ಎವ್ರಿ ಡೇ ಯು ಆರ್ ಸೀಯಿಂಗ್ ದಿ ಟ್ಯೂಮರ್ ಆ್ಯಂಡ್ ಮಾರ್ಕಿಂಗ್ ಆ್ಯಂಡ್ ಎಫೆಕ್ಟಿವ್ಲಿ ಗಿವಿಂಗ್ ದಿ ಟ್ರೀಟ್ಮೆಂಟ್. ಸೊ ಟ್ರೀಟ್ಮೆಂಟ್ ಎಫೆಕ್ಟಿವಿಟಿ ಆಫ್ ದಿ ಟ್ರೀಟ್ಮೆಂಟ್ ಈಸ್ ಬೆಟರ್. ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ ಆಗುತ್ತೆ. ಸೊ ರೇಡಿಯೇಷನಿಂದ ಎಷ್ಟು ಜನಕ್ಕೆ ಭಯ ಇರುತ್ತೆ, ಕಪ್ಪಾಗ್ಬಿಡ್ತಪ್ಪ, ಸುಟ್ಟೋಗ್ಬಿಡುತ್ತೆ, ಮತ್ತು ಊಟ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಮಿತ್ಸ್ ಆ್ಯಕ್ಚುಲಿ. ಸೊ ಆ ಥರ ಎಲ್ಲ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಆರ್ ವೆರಿ ವೆರಿ ಲೆಸ್. ಆ್ಯಂಡ್ ಈವನ್ ಒಂದು ಸ್ವಲ್ಪ ರೇಡಿಯೇಷನಿಂದ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಆದ್ರೂ ಒಬ್ಬೊಬ್ಬರಿಗೆ ಲೂಸ್ ಮೋಷನ್ಸ್ ಆಗೋದು, ಒಂದ ಮಾಡೋದಕ್ಕೆ ತೊಂದರೆ ಆಗ್ಬೋದು, ಇಲ್ಲ ಮೌತ್ ಅಲ್ಸರ್ಸ್ ಆಗ್ಬೋದು, ಡಿಪೆಂಡಿಂಗ್ ಆನ್ ದಿ ಏರಿಯಾ ಆಫ್ ರೇಡಿಯೇಷನ್. ಮೌತ್ ಅಲ್ಸರ್ಸ್ ಎಲ್ಲ ಎಸ್ಪೆಷಲಿ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸಲ್ಲಿ. ಸೊ ಅದೆಲ್ಲ ಪ್ರಾಕ್ಟಿಕಲಿ ಇವಾಗ ತುಂಬ ಕಮ್ಮಿ ಆಗೋಗಿದೆ. ಸೊ ಆ್ಯಂಡ್ ಈವನ್ ಆದ್ರೂ ಇಟ್ ವಿಲ್ ಬಿ ಟೆಂಪರರಿ. ಯೂಶ್ವಲಿ ಡ್ರಿಂಕಿಂಗ್ ಪ್ಲೆಂಟಿ ಆಫ್ ಫ್ಲೂಯಿಡ್ಸ್, ನೀರೆಲ್ಲ ಚೆನ್ನಾಗಿ ಕುಡಿದ್ರೆ, ಓರಲ್ ಹೈಜೀನ್ ಕರೆಕ್ಟಾಗಿ ಇದು ಮಾಡಿಕೊಂಡ್ರೆ ಕಮ್ಮಿ ಆಗುತ್ತೆ ಅದೆಲ್ಲ. ಓಕೆ ಡಾಕ್ಟರ್, ಈ ಟ್ರೀಟ್ಮೆಂಟ್ ತುಂಬ ಅಂದರೆ ನೋವಾಗುತ್ತಾ ಹೇಗೆ, ಜೊತೆಗೆ ಸೈಡ್ ಎಫೆಕ್ಟ್ಸ್ ಏನು ಈ ಟ್ರೀಟ್ಮೆಂಟ್ ಇದು? ಸೊ ನಮ್ಮದು ಎನಿ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಫಸ್ಟ್ ಆಫ್ ಆಲ್ ಏನು ಕೇಳೋದು ಅಂತಂದರೆ ಟ್ರೀಟ್ಮೆಂಟ್ ಏನು ಮಾಡ್ತಾ ಇದ್ದೀವಿ ಅಂತ ಕೇಳಲ್ಲ. ಫಸ್ಟ್ ಕೇಳೋದು ಅಂದರೆ ಸೈಡ್ ಎಫೆಕ್ಟ್ ಏನಪ್ಪ ಅಂತ. ಸೊ ನಾನು ಯಾವಾಗಲೂ ಹೇಳೋದೇನು ಅಂದರೆ ಎಫೆಕ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದಿ ಸೈಡ್ ಎಫೆಕ್ಟ್. ಸೊ ಎಫೆಕ್ಟ್ ಏನು ಅಂತಂದರೆ ಇದು ನಿಮ್ಮ ಕಾಯಿಲೆ ಗುಣ ಆಗೋ ಅಂಥ ಅಂಶ ಮೋರ್ ದೆನ್ 90-95% ಇದೆ ಈಗ ರೇಡಿಯೇಷನ್ ಟೆಕ್ನಿಕ್ಸಲ್ಲಿ. ಸೊ ಇನ್ಕ್ಲೂಡಿಂಗ್ ಒನ್ ಆಫ್ ದಿ ಟೆಕ್ನಿಕ್ ಐ ವಾಸ್ ಟಾಕಿಂಗ್ ಅಬೌಟ್ ಕಾಲ್ SBRT ಅಂತ. ಐ ವಿಲ್ ಟಾಕ್ ದಟ್ ಒಂದು ಸ್ವಲ್ಪ ಡೀಟೇಲಾಗಿ ಆಮೇಲೆ ಮಾತಾಡೋಣ. ಸೊ ರೇಡಿಯೇಷನ್ನಿಂದ ಸೈಡ್ ಎಫೆಕ್ಟ್ಸ್ ಏನಪ್ಪ ಅಂತಂದರೆ ಮೌತ್ ಅಲ್ಸರ್ಸ್ ಹೇಳಿದೆ. ನೋವು ಅಬ್ಸಲ್ಯೂಟ್ಲಿ ನೋವು ಆಗಲ್ಲ. ಇಟ್ ಈಸ್ ಟೋಟಲಿ ಪೇನ್ಲೆಸ್. ಬಿಕಾಸ್ ಆಫ್ ಅದು 3rd ವೀಕಲ್ಲಿ ರೇಡಿಯೇಷನ್ ಆದಾಗ, ಟ್ರೀಟ್ಮೆಂಟ್ ರಿಲೇಟೆಡ್ ಮೌತ್ ಅಲ್ಸರ್ಸ್ ಆದಾಗ ಒಬ್ಬೊಬ್ಬರಿಗೆ ನೋವು ಆಗ್ಬೋದು. ನಿಮ್ಮ ಡಾಕ್ಟ್ರನ್ನ ಸಂಪರ್ಕ ಮಾಡಿ ಅದಕ್ಕೆಲ್ಲ ಮೆಡಿಸಿನ್ಸ್ ಕರೆಕ್ಟಾಗಿ ಕೊಡ್ತೀವಿ. ಮೌತ್ ಲೈಕ್ ಓರಲ್ ಹೈಜೀನ್ ಕರೆಕ್ಟಾಗಿ ಮಾಡಿದ್ರೆ, ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ರೇಡಿಯೇಷನ್ ಟ್ರೀಟ್ಮೆಂಟ್. ಏನೇ ಇದು ಮಾಡಿದ್ರು, ಯಾವುದೇ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೂ ಯು ಶುಡ್ ಹೈಡ್ರೇಟ್ ಯುವರ್ ಸೆಲ್ಫ್. ಅದರಿಂದ ತುಂಬ ಅನುಕೂಲ ಆಗುತ್ತೆ. ಡಾಕ್ಟರ್, ಆ್ಯಡಿಂಗ್ ಟು ಯುವರ್ ಪಾಯಿಂಟ್, ಕೀಮೋಗೂ ಮತ್ತು ಇದಕ್ಕೂ ಡಿಫ್ರೆನ್ಸ್ ಇದೆಯಾ ಹೇಗೆ? ಹೌದು, ಕೀಮೋಥೆರಪಿ ಸರ್ಜರಿ ಈಸ್ ಎ ಲೋಕಲ್ ಟ್ರೀಟ್ಮೆಂಟ್, ರೇಡಿಯೇಷನ್ ಈಸ್ ಆಲ್ಸೋ ಲೋಕಲ್ ಟ್ರೀಟ್ಮೆಂಟ್. ಸೊ ಕೀಮೋಥೆರಪಿ ಏನಪ್ಪ ಅಂದರೆ ಆ್ಯಂಟಿ ಕ್ಯಾನ್ಸರ್ಸ್ ಡ್ರಗ್ಸ್ನ ನಾವು ಇಂಜೆಕ್ಟಬಲ್ ಅಥವಾ ಓರಲ್ ಇದರಲ್ಲಿ ಕೊಡ್ತೀವಿ. ಸೊ ಇಟ್ ಆ್ಯಕ್ಟ್ಸ್ ಆಲ್ ಓವರ್ ದಿ ಬಾಡಿ. ಎಲ್ಲಿ ಕ್ಯಾನ್ಸರ್ ಇದೆ ಪ್ಲಸ್ ಕಾಣಿಸ್ತಾ ಇರೋದು, ಕಾಣಿಸ್ತಾ ಇಲ್ಲದೆ ಇರೋದು, ಈವನ್ ಮೈಕ್ರೋಸ್ಕೋಪಿಕ್ ಡಿಸೀಸ್ ಇಸ್ ಆಲ್ಸೋ ಟೇಕನ್ ಕೇರ್ ಬೈ ಮೆಡಿಕೇಶನ್ಸ್. ಸೊ ಅದನ್ನು ಕೀಮೋಥೆರಪಿ ಅಂತೀವಿ. ಕೀಮೋಥೆರಪಿ ಆ್ಯಕ್ಟ್ಸ್ ಆನ್ ದಿ ಗುಡ್ ಸೆಲ್ಸ್ ಆ್ಯಂಡ್ ಬ್ಯಾಡ್ ಸೆಲ್ಸ್. ಸೊ ಅದು ಬ್ಯಾಡ್ ಸೆಲ್ಸಲ್ಲಿ ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್, ಬಟ್ ಗುಡ್ ಸೆಲ್ಸ್ ರಿಕವರ್ ಆಗುತ್ತೆ. ಆ ಟೈಮಲ್ಲಿ ಒಬ್ಬರಿಗೆ ರ್ಯಾಪಿಡ್ಲಿ ಡಿವೈಡಿಂಗ್ ಸೆಲ್ಸ್ ಅಂತ ಹೇಳ್ತೀವಿ. ಮೌತ್ ಅಲ್ಸರ್ಸ್ ಆಗ್ಬೋದು, ಸುಸ್ತಾಗ್ಬೋದು, ಬ್ಲಡ್ ಕೌಂಟ್ಸ್ ಕಮ್ಮಿ ಆಗ್ಬೋದು, ಏರ್ ಲಾಸ್ ಆಗ್ಬೋದು. ಸೊ ದೇರ್ ಆರ್ ಸಮ್ ವಿಸಿಬಲ್ ಥಿಂಗ್ಸ್. ಸೊ ಎವ್ರಿಬಡಿ ಬಿಕಮ್ ಕಾಶಿಯಸ್ ಅಬೌಟ್ ದ್ಯಾಟ್. ಇಟ್ಸ್ ಓನ್ಲಿ ಟೆಂಪರರಿ ಥಿಂಗ್. ಇಟ್ ವಿಲ್ ಡೆಫಿನೆಟ್ಲಿ ರಿಕವರ್ ವೆರಿ ವೆಲ್. ಸೊ ಐ ಡೋಂಟ್ ಥಿಂಕ್ ಸೊ ದಟ್ ಶುಡ್ ಬಿ ಒನ್ ಆಫ್ ದಿ ಸ್ಕೇಲ್ ಟು ಮೆಜರ್. ನನಗೆ ಸೈಡ್ ಎಫೆಕ್ಟ್ ಇದೆಯಪ್ಪ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಬೇಡ ನನಗೆ, ಇದ್ದಷ್ಟು ಇದ್ಬಿಡ್ತೀನಿ. ಸೊ ಈ ಥರ ಎಲ್ಲ ಮಾಡಬಾರ್ದು. ಓಕೆ ಡಾಕ್ಟರ್, ಇನ್ನು ಮಕ್ಕಳಿಗೂ ಕೂಡ ಇದೇ ಟ್ರೀಟ್ಮೆಂಟ್ನ ಕೊಡಲಾಗುತ್ತಾ ಹೇಗೆ? ಸಾಕಷ್ಟು ಜನರಿಗೆ ಇರುವಂಥ ಕ್ಯೂರಿಯಾಸಿಟಿ ಇದು. ಹೌದು. ಸೊ ಕ್ಯಾನ್ಸರ್ ಸೆಲ್ಸ್, ಕ್ಯಾನ್ಸರ್ ಟ್ರೀಟ್ಮೆಂಟ್, ಕೀಮೋಥೆರಪಿ ಅಥವಾ ರೇಡಿಯೇಷನ್ ಇಂಟೆನ್ಸಿಟಿ ಮೇ ಬಿ ಡಿಫ್ರೆಂಟ್. ಸೊ ಯಾವುದೇ ಈವನ್ ಫಾರ್ ಪೀಡಿಯಾಟ್ರಿಕ್ ಪೇಷಂಟ್ಸ್ಗೂ ಎಸ್ಪೆಷಲಿ ಬೋನ್ ಟ್ಯೂಮರ್ಸು, ಸಾಫ್ಟ್ ಟಿಶ್ಯೂ ಟ್ಯೂಮರ್ಸ್ಗೆಲ್ಲ ಕಾಂಬಿನೇಷನ್ ಟ್ರೀಟ್ಮೆಂಟ್, ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್ ಮೂರೂ ಕೊಡ್ತೀವಿ. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ತುಂಬ ಡೆವಲಪ್ ಆಗಿದೆ ಈಗ. ಏನು ಅಂದರೆ ಆರ್ಗನ್ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ, ಫಂಕ್ಷನಲ್ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ. ಮಕ್ಕಳಲ್ಲೆಲ್ಲ ಆರ್ಗನ್ನ ಇದನ್ನು ಕೈ ಅಥವಾ ಕಾಲನ್ನ ಪೂರ ಕಟ್ ಮಾಡಬೇಕು, ಆಂಪಿಟೇಷನ್ ಮಾಡಬೇಕು, ಆ ಥರ ಮಾಡ್ತಾ ಇಲ್ಲ. ವಿ ಹ್ಯಾವ್ ಎ ಎಕ್ಸಲೆಂಟ್ ದಿ ಸರ್ಜನ್ಸ್. ಅದು ಎಸ್ಪೆಷಲಿ ನಾವು ಆರ್ಗನ್ ಪ್ರಿಸರ್ವೇಷನ್ ಮಾಡೋಕ್ಕೆ ಮತ್ತು ರೀಕನ್ಸ್ಟ್ರಕ್ಷನ್ ಮಾಡೋಕ್ಕೆ. ಸೊ ಯು ಶುಡ್ ನಾಟ್ ಗೆಟ್ ವೆರಿ ಸ್ಕೇರ್ಡ್. ಭಯಪಡ ಅಂಥದ್ದೇನಿಲ್ಲ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ, ರಾಯಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಸಮಸ್ಯೆ ಹೇಳಿ. ನಮಸ್ತೆ. ಆ್ಯಕ್ಚುಲಿ ನಾನು ಕ್ಯಾನ್ಸರ್ ಪೇಷಂಟ್. ಓಕೆ. ಈಗಾಗಲೇ ನನಗೆ ಸರ್ಜರಿ ಆಗಿದೆ, ಮತ್ತೆ ರೇಡಿಯೇಷನ್ ಕೂಡ ಆಗಿದೆ. ಓಕೆ. ಆದರೆ ಇನ್ನೊಂದು ನನಗೆ ಇವಾಗ ಮೌತ್ ಅಲ್ಸರ್ ಕಮ್ಮಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇಂಗ್ಲೀಷ್ ಮೆಡಿಸಿನ್ ತಗೋದಿದ್ದೀನಿ, ಅದು ವರ್ಕ್ ಆಗ್ತಾ ಇಲ್ಲ. ಸೊ ಎನಿ ಕ್ಯಾನ್ಸರ್ ಆ್ಯಕ್ಚುಲಿ ವೆನ್ ಯು ಸಿ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಒಂದು ಅರ್ಥ ಮಾಡ್ಕೊಬೇಕು ಏನು ಅಂತಂದರೆ ಮೆಜಾರಿಟಿ ಆಫ್ ದಿ ಟೈಮ್ಸ್
ಮೋರ್ ದೆನ್ 80-85% ಒಂದು ಲೋಕಲ್ ಕಂಟ್ರೋಲ್ ಅಂತ ಹೇಳ್ತೀವಿ, ಅದಾಗ ಚಾನ್ಸಸ್ ಇರುತ್ತೆ ಕಾಂಬಿನೇಷನ್ ಟ್ರೀಟ್ಮೆಂಟಲ್ಲಿ. ಬಟ್ 2-5% ಆಫ್ ದ ಟೈಮ್ ಒಂದೊಂದ್ಸಲ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಆಗಲ್ಲ. ವಿ ನೀಡ್ ಟು ಐಡೆಂಟಿಫೈ ಅರ್ಲಿ, ಅದು ನೋಡಿಬಿಟ್ಟು ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ಮಾಡೋದು ಅಂತ ಇಂಪಾರ್ಟೆಂಟು. ಎಸ್ಪೆಷಲಿ ಈ ಥರ ಪೇಷಂಟ್ಸಲ್ಲಿ ನಾವೇನು ಅಂದರೆ ಜೆನೆಟಿಕ್ ಇನ್ಫಾರ್ಮೇಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಏನಕ್ಕೆ ರೆಸ್ಪಾಂಡ್ ಆಗ್ತಾ ಇಲ್ಲ, ದಟ್ ಈಸ್ ವೇರ್ ದಿ ರಿಸರ್ಚ್ ಈಸ್ ಇಂಪಾರ್ಟೆಂಟ್. ಸೊ ಮತ್ತೆ ಬಯಾಪ್ಸಿ ಮಾಡಿ ಅದನ್ನು ಟೆಸ್ಟ್ ಮಾಡಿಸಿ ಈಸ್ ದರ್ ಎನಿ ಅದರ್ ಥಿಂಗ್ಸ್ ವಿ ಕ್ಯಾನ್ ಆ್ಯಡ್ ಇನ್. ಸೊ ಅದು ಮಾಡೋದು ಇಂಪಾರ್ಟೆಂಟ್ ಈ ಥರದ್ರಲ್ಲಿ. ನಿಮ್ಮ ಡಾಕ್ಟ್ರಿಗೆ ಹೋಗಿ ಮತ್ತೆ ತೋರಿಸಿ, ಸೊ ದಟ್ ಅವರು ಬೇರೆ ಯಾವುದಾದ್ರು ಮೆಡಿಕೇಷನ್ಸ್ ಯೂಸ್ ಮಾಡ್ಬೋದಾ ಅಲ್ಲ ಬೇರೆ ಯಾವುದಾದ್ರು ಟೆಕ್ನಿಕ್ ಯೂಸ್ ಮಾಡ್ಬೋದಾ ಅನ್ನೋದು ಇಂಪಾರ್ಟೆಂಟ್. So oncologist is very important here because there is nothing called a success and a failure here. Identification of that early recurrence which are not responding and making what is next to be done. Sometimes bookal bardilla irbodu. So that is where the research is important. ಓಕೆ ಡಾಕ್ಟರ್, ನ್ಯೂ ಟೆಕ್ನಿಕ್ಸ್ ಮತ್ತು ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ ರೇಡಿಯೇಷನ್ಗೆ ಸಂಬಂಧಪಟ್ಟಂಗೆ. ಸೊ ನಾವು ಎಸ್ಪೆಷಲಿ ಲೈಕ್ ರೇಡಿಯೇಷನ್ ಸಂಬಂಧಪಟ್ಟಲ್ಲಿ ಆಸ್ ಐ ಟೋಲ್ಡ್ ಯು IMRT, ಐ ಪ್ರಿಸಿಷನ್ ರೇಡಿಯೋಥೆರಪಿ ಇಸ್ ದಿ ಕೀ ಎಸ್ಪೆಷಲಿ ಇನ್ ರೇಡಿಯೇಷನ್ ಟ್ರೀಟ್ಮೆಂಟ್. ಸೊ ಅದಾದಮೇಲೆ ಒಂದು ಹೈಯೆಸ್ಟ್ ಎಂಡ್ ಆಫ್ ರೇಡಿಯೇಷನ್ ಇದೆ ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೋಥೆರಪಿ ಅಂತ. ಅದರಲ್ಲಿ ಸೈಬರ್ನೈಫ್ ಅಂತ ಇದೆ, ಅದು ದಟ್ಸ್ ಎ ಮೆಷಿನ್, ಇಟ್ಸ್ ಎ ರೋಬೋಟಿಕ್ ಅಸಿಸ್ಟೆಡ್ ಮಿಷಿನ್. ಇದರಲ್ಲಿ ಏನು ಅಂತಂದರೆ ರೇಡಿಯೇಷನ್ ರಿಲೇಟೆಡ್ ಯಾವ ಏರಿಯಾಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಇದ್ದೀವಿ ಆ ಏರಿಯಾಗೆ ವೆರಿ ಹೈಲಿ ಪ್ರಿಸೈಸ್. ಸೊ ವಿ ಕಾಲ್ ಇಟ್ ಅ ಸಬ್ ಮಿಲಿಮೀಟರ್. ಸೊ ಅಕ್ಕಪಕ್ಕ ರೇಡಿಯೇಷನ್ ಹೋಗಲ್ಲ. ಆ್ಯಂಡ್ ವಿ ಡೂ ಹೌ ಇಟ್ ಈಸ್ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ ದ ರೋಬೋಟಿಕ್ ಆ್ಯಂಡ್ ಕಂಟಿನ್ಯೂಸ್ ಟ್ರ್ಯಾಕಿಂಗ್ ಎಕ್ಸಾಕ್ಟ್ ಏರಿಯಾಗೆ, ಈವನ್ ಇಫ್ ಇಟ್ ಮೂವ್ಸ್ ಇನ್ ದಿ ಡಿಫ್ರೆಂಟ್ ಡೈರೆಕ್ಷನ್ಸ್, ರೆಸ್ಪಿರೇಟರಿ ಮೂವ್ಮೆಂಟ್ ಆಗ್ಬೋದು, ಇಲ್ಲ ಟ್ಯೂಮರ್ ಕಮ್ಮಿ ಆಗೋದಾಗ್ಬೋದು, ಇಲ್ಲ ಟ್ಯೂಮರ್ ಮೂವ್ಮೆಂಟ್ಸ್ ಆಗ್ಬೋದು, ಎಲ್ಲಾದ್ರೂ ಟ್ರ್ಯಾಕ್ ಮಾಡ್ತೀವಿ. ಸೊ ಬಿಕಾಸ್ ಆಫ್ ದ್ಯಾಟ್ ವಿ ಗಿವ್ ಐ ಡೋಸ್ ಇನ್ ಎ ಶಾರ್ಟ್ ಡ್ಯೂರೇಷನ್. ಸೊ 5 ದಿವಸದಲ್ಲಿ ಟ್ರೀಟ್ಮೆಂಟ್ 1ರಿಂದ ಹಿಡಿದು 5 ದಿವಸದಲ್ಲಿ ಟ್ರೀಟ್ಮೆಂಟ್ ಮುಗಿದೋಗುತ್ತೆ. ಬಟ್ ಸರೌಂಡಿಂಗ್ ಸ್ಟ್ರಕ್ಚರ್ಸಲ್ಲಿ ಸೊ ದಿ ರೇಡಿಯೇಷನ್ ಈಸ್ ಪ್ರಾಕ್ಟಿಕಲಿ ಬಿಕಮ್ಸ್ 30%. ಸೊ ಅಕ್ಕಪಕ್ಕದೆಲ್ಲ ತುಂಬ ಕಮ್ಮಿ ರೇಡಿಯೇಷನ್. ಸೊ ಇದರಿಂದ ಏನು ಅಂತಂದರೆ ಐ ಎಫೆಕ್ಟಿವ್ ಟ್ರೀಟ್ಮೆಂಟ್. ಸೊ ಟ್ಯೂಮರ್ ಕಂಟ್ರೋಲ್ ಇಸ್ ಬೆಟರ್. ಅಕ್ಕಪಕ್ಕ ರೇಡಿಯೇಷನ್ ಕೊಡ್ತಾ ಇಲ್ಲ, ಅದಕ್ಕೋಸ್ಕರ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ ಆಗುತ್ತೆ. ಆ್ಯಂಡ್ ಇಸ್ ಅ ಶಾರ್ಟ್ ಡ್ಯೂರೇಷನ್. ಆ್ಯಸ್ ಐ ಟೋಲ್ಡ್ ಯು ಕಾಂಬಿನೇಷನ್ ಆಫ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತ. ಕೀಮೊಥೆರಪಿ ಎಲ್ಲ ಅದನ್ನು ಕಂಟಿನ್ಯೂ ಮಾಡಬೇಕು. ಸೊ ಓವರ್ ಆಲ್ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ನೀವೇನಾದ್ರು ಕಮ್ಮಿ ಮಾಡಿದ್ರೆ ಯುವರ್ ಕ್ಯಾನ್ಸರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಈಸ್ ಬೆಟರ್. ಇದು ಎಲ್ಲೆಲ್ಲಿ ಕೊಡ್ಬೋದು ಅಂತಂದರೆ ದಟ್ ಈಸ್ ವಾಟ್ ಲೈಕ್ ಇಟ್ಸ್. ಈಗ ಫಸ್ಟ್ ಇನಿಷಿಯಲಿ ದೇ ಟೋಲ್ಡ್ ದ್ಯಾಟ್ ಬ್ರೈನ್ ಟ್ಯೂಮರ್ಸಲ್ಲಿ ಕೊಡ್ಬೋದು ಅಂತೆಲ್ಲ. ನಾವು ವಿ ಆರ್ ಡೂಯಿಂಗ್ ಫಾರ್ ಆಲ್ಮೋಸ್ಟ್ 10-12 ಇಯರ್ಸಿಂದ ವಿ ಆರ್ ಡನ್ ಹೈಯೆಸ್ಟ್ ಇನ್ ದಿ ಕಂಟ್ರಿ ಆ್ಯಂಡ್ ಮೈ ಕಾಂಟ್ರಿಬ್ಯೂಷನ್ ಇಸ್ ಆಲ್ಮೋಸ್ಟ್ ಅರೌಂಡ್ 4,500. ಸೊ ತುಂಬ ರಿಸರ್ಚ್ ಎಲ್ಲ ಮಾಡಿದ್ದೀವಿ. ಯಾವ ಸೈಜ್ ಆದರೂ ಪ್ರಾಬ್ಲಮ್ ಇಲ್ಲ ಕೊಡ್ಬೋದು. ಟಿಪಿಕಲಿ ಸ್ಮಾಲ್ ಸೈಜಸ್. ಸೊ ಎಸ್ಪೆಷಲಿ ಇನ್ಆಪರಬಲ್ ಟ್ಯೂಮರ್ಸ್ ಅಂತ ಹೇಳ್ತೀವಿ, ಸರ್ಜರಿ ಮಾಡೋಕ್ಕಾಗಲ್ಲ. ಡಾಕ್ಟ್ರ್ ಕೇಳಿದಾಗ ಅಕ್ಕಪಕ್ಕ ಪ್ಯಾಂಕ್ರಿಯಾಸ್ ಅಂತ ಒಂದು ಟ್ಯೂಮರ್ ಇದೆ, ಅದು ಬ್ಲಡ್ ವೆಸಲ್ಸ್ ಗಂಟ್ಕೊಂಡಿದೆ, ಅದಕ್ಕೆ ಸರ್ಜರಿ ಮಾಡೋಕ್ಕಾಗಲ್ಲ ಅಂತಾರೆ. ಒಬ್ಬೊಬ್ಬರು ಸರ್ಜರಿ ನಮಗೆ ಮಾಡೋಕ್ಕೆ ಇಷ್ಟ ಇಲ್ಲ ಸರ್, ಮಾಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ. ಸೊ ಈ ಟ್ಯೂಮರ್ಸ್ಗೆ ನಾವು ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಲಂಗ್ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್. ಸೊ ಈ ಏರಿಯಾದಕ್ಕೆಲ್ಲ ವೇರ್ ಸರ್ಜರಿ ಈಸ್ ನಾಟ್ ರಿಯಲಿ ರಿಕ್ವೈರ್ಡ್, ವೇರ್ ಸರ್ಜರಿ ಬೇಡ ಅಂತ ಇದ್ರೂ ವಿ ಕ್ಯಾನ್ ಟ್ರೀಟ್ ಎಫೆಕ್ಟಿವ್ಲಿ. ಎಲ್ಡರ್ಲಿ ಪೇಷಂಟ್ಸ್. ಸೊ ಇದಕ್ಕೆ ಅನಸ್ತಿಷಿಯಾ ಇಲ್ಲ, ಏನಿಲ್ಲ, ಓಪನ್ ಮಾಡೋದಿಲ್ಲ. ಇಟ್ಸ್ ಟೋಟಲಿ ಎ ಪೇನ್ಲೆಸ್ ಪ್ರೊಸೀಜರ್ ಆ್ಯಂಡ್ ವೆರಿ ಶಾರ್ಟ್ ಡ್ಯೂರೇಷನ್, 45 minutes to 1 hour. ಓಕೆ ಡಾಕ್ಟರ್, ಅಂದರೆ ಎಷ್ಟು ಟೈಮ್ ಒಂದ್ಸಲ ಮಾಡಬೇಕು ಇದನ್ನು? ಇಟ್ಸ್ ಆಲ್ ಒನ್ ಟೈಮ್. ಓಕೆ. ಸೊ ಆ ಏರಿಯಾದಲ್ಲಿ ಈವನ್ ಅಡ್ವಾನ್ಸ್ ಟ್ಯೂಮರ್ಸಲ್ಲಿ ವಿಲ್ ಸ್ಟೇಜ್ 4 ಟ್ಯೂಮರ್ಸಲ್ಲೂ ಮಲ್ಟಿಪಲ್ ಏರಿಯಾಸ್ ಇದ್ದರೆ ವಿ ಗೋ ಆ್ಯಂಡ್ ಟ್ರೀಟ್ ಓನ್ಲಿ ದೋಸ್ ಏರಿಯಾಸ್ ವಿಚ್ ಈಸ್ ಕಾಸಿಂಗ್ ಪ್ರಾಬ್ಲಮ್. ಬ್ರೈನ್ ಟ್ಯೂಮರ್ಸು, ಬ್ರೈನ್ ಮೆಟಾಸ್ಟಸಿಸ್ ನಾವು ಇನ್ಫ್ಯಾಕ್ಟ್ ಎಲ್ಲ ಅನಲೈಸ್ ಮಾಡ್ತಾ ಇದ್ವಿ. ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ನಾವು ಏನು ಟ್ರೀಟ್ಮೆಂಟ್ ಮಾಡಿದ್ವಿ ಅದ್ರ ಬಗ್ಗೆ ರೆಸ್ಪಾನ್ಸ್ ಹೇಗಿದೆ ಅಂತ. ಎಲ್ಲಿ ನಾವು ರೇಡಿಯೇಷನ್ ದಿ ಸೈಬರ್ನೈಫ್ ಕೊಟ್ಟಿದ್ದೀವಿ, ವಿ ಆರ್ ನಾವು ಮೋರ್ ದೆನ್ 90% ಏರಿಯಾದಲ್ಲಿ 90% ಆಫ್ ದ ಟೈಮ್ಸ್ ಲೋಕಲ್ ಕಂಟ್ರೋಲ್ ಇಸ್ ದೇರ್. ಸೊ ಇಟ್ಸ್ ಅ ವೆರಿ ಎಫೆಕ್ಟಿವ್ ಟ್ರೀಟ್ಮೆಂಟ್ ವಿತ್ ಸೈಬರ್ನೈಫ್. ಓಕೆ, ಕ್ಯಾನ್ಸರ್ ಚಿಕಿತ್ಸೆಗೆ ಸಂಬಂಧಪಟ್ಟಂಗೆ ಯಾಕೆ HCG ಸೆಂಟರ್? ಸಿ ಎನಿಥಿಂಗ್ ಆ್ಯಕ್ಚುಲಿ ಒಂದು ನಂಬರ್ HCG is there for almost, is a public listed, and we are single speciality cancer center and is an institute by itself where not only cancer management, also like research part of it and doing something go beyond the book descriptions. So we are definitely pioneers. So and any cancer management under one roof, probably the HCG makes a difference. So adding life to years is actually the one of the things what we're really looking for. ಥ್ಯಾಂಕ್ ಯು ಡಾಕ್ಟರ್, ತಮ್ಮೆಲ್ಲ ಮಾಹಿತಿಗೆ. Thank you.
ವೀಕ್ಷಕರೇ, ಡಾಕ್ಟರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. HCG ಕ್ಯಾನ್ಸರ್ ಆಸ್ಪತ್ರೆ, ಕಾಳಿಂಗರಾವ್ ರೋಡ್, ಸಂಪಂಗಿರಾಮನಗರ, ಬೆಂಗಳೂರು. ದೂರವಾಣಿ ಸಂಖ್ಯೆ 080 402 06 000. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.